ನಿಜವಾದ ಭಕ್ತಿಯ ವರ್ಧನೆಗೆ ದೇವರ ಮಹಿಮೆಯನ್ನು ಹೆಚ್ಚು ಕೇಳಬೇಕು. ಸುಮ್ಮನೆ ಕೇಳೋದಲ್ಲ, ಅದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರಬೇಕು, ಕಂಪೇರ್ ಮಾಡ್ತಾ ಇರಬೇಕು. ಸಣ್ಣ ಪುಟ್ಟ ಉಪಕಾರಗಳನ್ನು ಮಾಡಿದಂತಹ ಗೆಳೆಯರು, ತಂದೆ ತಾಯಿ, ಬಂಧು ಬಳಗ, ಮಿತ್ರರು, ಅವರನ್ನು ಎಷ್ಟು ನಾವು ಪ್ರೀತಿ ಮಾಡ್ತೇವೆ. ಆದರೆ ಇದಕ್ಕಿಂತ 100, 1000, ಲಕ್ಷ, ಕೋಟಿ, ಅನಂತಪಟ್ಟು ಹೆಚ್ಚು ಉಪಕಾರ ಮಾಡುವ ಪರಮಾತ್ಮನಲ್ಲಿ ನಾವು ಇನ್ನೆಷ್ಟು ಪ್ರೀತಿ ಮಾಡಬೇಕು. ಎಂತಹ ದಡ್ಡ ನಾನು! 10 ರೂಪಾಯಿ ಕೊಟ್ಟರೆ ಅವನನ್ನು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತೇನೆ. ಇಡೀ ವಿಶ್ವವನ್ನೇ ನನಗಾಗಿ ಸೃಷ್ಟಿ ಮಾಡಿಕೊಟ್ಟಂತಹ ಆ ವಿಶ್ವೇಶ್ವರಂ ಅಜಂ ದೇವಂ ಜಗತಃ ಪ್ರಭವಾಪ್ಯಯಂ, ಅಂತಹ ಪರಮಾತ್ಮನನ್ನ ನಾನು ಪ್ರೀತಿಯಿಂದ ಕಾಣೋದಿಲ್ವಲ್ಲ ಅಂತ ಯಾರು ಹೇಳಬೇಕಾಗಿಲ್ಲ, ಹೇಳಿರ್ತಾರೆ ಗುರುಗಳು. ಆದರೆ ತಾನು ಒಂದೇ ಕಡೆಗೆ ಕುಳಿತಾಗ ನಿಂತಾಗ ಅದನ್ನು ಚಿಂತನೆ ಮಾಡ್ತಾ 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 ಇದ್ರೆ ಭಕ್ತಿ ಬೆಳೀತಾ ಹೋಗ್ತದೆ.